ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಶರಣರಾದಂಥ ಜಗಣ್ಣ ತಂದೆಯ ಒಂದು ವಚನವನ್ನು ನಾವು ನೋಡೋಣ. ಈನನ ಕಂಡ ತಮಂದದಂತಾಯಿತೆನ್ನ ಗುರುವಿನುಪದೇಶ. ಈನನ ಕಂಡ ತಮಂದದಾಯಿತೆನ್ನ ಗುರುವಿನುಪದೇಶ. ವಾಯುವಿನ ಕೈಯ ಸೊಡರಿನಂತಾಯಿತೆನ್ನ ಗುರುವಿನುಪದೇಶ. ವಾಯುವಿನ ಕೈಯ ಸೊಡರಿನಂತಾಯಿತೆನ್ನ ಗುರುಪದೇಶ. ಉರಿಯ ಕರ್ಪೂರ ಮುಖದೊಳಗಿರ್ಪ ಕರ್ಪೂರದಾಯಿತೆಂದಂತಾಯಿತೆನ್ನ ಗುರುವಿನುಪದೇಶ. ಉರಿಯ ಮುಖದೊಳಗಿಪ್ಪ ಕರ್ಪೂರದಂತಾಯಿತೆನ್ನ ಗುರುವಿನುಪದೇಶ. ಮಹಾಗಣ ಸೌರಾಷ್ಟ್ರ ಸೋಮೇಶ್ವರನ ಸದ್ಗುರುವೆನ್ನ ಕರಸ್ಥಳಕ್ಕೆ ಕೃಪೆ ಮಾಡಿದ ಕಾರಣ ಸಕಲ ಪ್ರಪಂಚವು ಬಿಟ್ಟೋಡಿತ್ತು. ಇಲ್ಲಿ ಶರಣರಾದಂಥ ಜಗಣ್ಣ ತಂದೆಯವರು ಈ ವಚನದಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ, ಈ ಗುರುವಿನ ಉಪದೇಶದಿಂದ, ಸದ್ಗುರುವಿನ ಉಪದೇಶದಿಂದ ಏನಾಯಿತು ಅನ್ನೋದನ್ನು ಇಲ್ಲಿ ಅವರು ಯಾವ ರೀತಿ ನನ್ನ ಮೇಲೆ ಪರಿಣಾಮ ಆಯಿತು, ಯಾವ ರೀತಿ ಅದ ಒಂದು ಶಕ್ತಿ ನನ್ನ ಮೇಲೆ ಗೋಚರಿಸಿತು, ಹಾಗೆ ಯಾವ ರೀತಿ ಆ ಗುರುವಿನ ಉಪದೇಶ ನಮಗೆ ಪರಿಣಾಮ ಬೀರ್ತು ಅನ್ನೋದನ್ನು ಈ ವಚನದಲ್ಲಿ ಅವರು ಹೇಳ್ತಿದ್ದಾರೆ. ಈನನ ಕಂಡ ತಮಂದದಾಯಿತೆನ್ನ ಗುರುವಿನ ಉಪದೇಶ. ಏನು ಒಂದು ಕತ್ತಲೆ ಇರ್ತದೆ. ತಮಂದ ಅಂದರೆ ಒಂದು ಕತ್ತಲೆ. ಆ ಕತ್ತಲೆಯಲ್ಲಿ ಒಂದು ಜ್ಯೋತಿಯನ್ನು ಹಚ್ಚಿಟ್ಟಾಗ ಅಥವಾ ಯಾವುದೇ ಒಂದು ಅಲ್ಲಿ ಬೆಳಕು ಬಂದಾಗ ಅಲ್ಲಿ ಅದು ಕತ್ತಲೆ ಏನಾಗ್ಬಿಡ್ತೈತಿ, ಉಳೋಗ್ಬಿಡ್ತದೆ. ಆ ಕತ್ತಲೆಯಲ್ಲಿ ಇರೋದಿಲ್ಲ, ಬೆಳಕಿದ್ದ ಕಡೆ ಕತ್ತಲೆ ಇರೋದಿಲ್ಲ. ಹಾಗೆ ನನ್ನಲ್ಲಿರುವಂತಹ ತಮಂದ ಅಂದರೆ ಕತ್ತಲೆ ಏನಿದೆ ಇತ್ತಲ್ಲ ನನ್ನ ಮನದಲ್ಲಿ, ಆ ಕತ್ತಲೆ ಏನಾಗಿಬಿಡ್ತಂದ್ರೆ ಆ ಗುರುವಿನ ಉಪದೇಶ ಕೇಳಿದೊಡನೆ ಆ ಕತ್ತಲೆ ನನ್ನಲ್ಲಿರುವಂಥ ಆ ತಮಂದ ಓಡಿ ಹೋಯಿತು, ಅದು ಕೆಟ್ಟು ಹೋಯಿತು ಅನ್ನೋದನ್ನು ಇಲ್ಲಿ ಜಗಣ್ಣ ತಂದೆಗಳು ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರಂದ್ರೆ, ವಾಯುವಿನ ಕೈಯ ಸೊಡರಿನಂತಾಯಿತೆನ್ನ ಗುರುವಿನ ಉಪದೇಶ. ಯಾವುದಾದ್ರೂ ಒಂದು ದೀಪವನ್ನು ಹಚ್ಚಿಟ್ಟಾಗ ಅಲ್ಲಿ ಗಾಳಿ ಬೀಸಿತು ಅಂದಾಗ ದೀಪ ಅದು ಆರಿ ಹೋಗಿಬಿಡ್ತೈತಿ. ಅದು ವಾಯುವಿನ ಸಂಘದಿಂದ ಅದು ದೀಪ ಅದು ಅಲ್ಲಿ ಉರಿಯೋದಿಲ್ಲ. ಅದು ಆ ವಾಯುವಿನ ರಭಸಕ್ಕೆ ಆ ದೀಪ ಆರಿ ಹೋಗಿಬಿಡ್ತದೆ. ಹಾಗೆ ನನ್ನಲ್ಲಿರುವಂಥ ಆ ಗುರುವಿನ ಉಪದೇಶ ಯಾವ ರೀತಿ ಒಂದು ವಾಯುವಿನ ಹಾಗೆ ಬೀಸ್ತು, ನನ್ನಲ್ಲಿರುವಂಥ ಒಂದು ಸೊಡರು ಅದು ಆರಿ ಹೋಯಿತು ಅಂತ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ಉರಿಯ ಮುಖದೊಳಗಿಪ್ಪ ಕರ್ಪೂರದಂತಾಯಿತೆನ್ನ ಗುರುಪದೇಶ. ಹೇಗೆ ಒಂದು ಕರ್ಪೂರದ ಒಂದು ರಾಶಿ ಇರಲಿ, ಅದು ಎಷ್ಟೇ ಇರಲಿ, ಅದು ಒಂದು ಕರ್ಪೂರ ಸಣ್ಣದೇ ಇರಲಿ ದೊಡ್ಡದೇ ಇರಲಿ, ಅದಕ್ಕೆ ಒಂದು ಉರಿ ಸೋಕಿದಾಗ ಅಲ್ಲಿ ಬೆಂಕಿ ಸೋಕಿದಾಗ ಅದು ಹೇಗೆ ಅದು ಸುಟ್ಟು ಹೋಗಿಬಿಡ್ತೈತಿ. ಅದು ಕರ್ಪೂರ ಹೇಗೆ ಸುಡ್ತತಿ ಅಂತ ಕೇಳಿದಾಗ ಅದು ಉರಿದ ಮೇಲೆ ಅಲ್ಲಿ ಯಾವುದೇ ಒಂದು ಥರದ ಅವಶೇಷ ಅಲ್ಲಿ ಇರೋದಿಲ್ಲ. ಅಲ್ಲಿ ಬೂದಿ ಆಗಲಿ ಅಥವಾ ಕೆಂಡವಾಗಲಿ ಅಥವಾ ಮಸಿ ಆಗಲಿ ಅಥವಾ ಏನೇ ಒಂದು ಅವಶೇಷ ಇರೋದಿಲ್ಲ. ಅದು ಕರ್ಪೂರ ಏನಾಗ್ಬಿಡ್ತದೆ ಅಂದರೆ ಅಲ್ಲೇ ಬೆಂಕಿ ಸೋಕಿದೊಡನೆ ಉರಿದು ಅದು ಬಯಲಾಗಿ ಹೋಗ್ಬಿಡುತ್ತೆ. ಇಲ್ಲಿ ಕರ್ಪೂರ ಇತ್ತು, ಕರ್ಪೂರ ಉರಿತು. ಅದೇ ಬೇರೆ ವಸ್ತುವನ್ನು ಸುಟ್ಟಾಗ ಒಂದು ಕಟ್ಟಿಗೆ ಇರ್ಬೋದು, ಮತ್ತೊಂದು ಮುಗಿದೊಂದು ಏನೇ ಒಂದು ಸುಟ್ಟಾಗ ಅಲ್ಲೇ ಅವಶೇಷ ಇರ್ತದೆ. ಅಲ್ಲಿ ಅಂದರೆ ಒಂದು ಇದ್ದಲಿ ಇರ್ಬೋದು ಅಥವಾ ಒಂದು ಬೂದಿ ಇರ್ಬೋದು, ಏನಾದರೂ ಒಂದು ಅಲ್ಲಿ ಇರ್ತೈತೆ. ಆದರೆ ಕರ್ಪೂರ ಸುಟ್ಟಾಗ ಹಾಗಿರೋದಿಲ್ಲ. ಹಾಗೆ ಆ ಗುರುವಿನ ಒಂದು ಉಪದೇಶ ನನಗಾದಾಗ ಅಲ್ಲಿ ಏನಾಗ್ಬಿಡ್ತು ಅಂದರೆ ನಾನು ಉರಿಯುಂಡ ಕರ್ಪೂರದಂತೆ ಆಗಿಬಿಟ್ಟೆ
ಅಂತೇಳಿ ಇಲ್ಲಿ ಅಜಗಣ್ಣ ತಂದೆಯವರು ಇಲ್ಲಿ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ಮಹಾಘನ ಸೌರಾಷ್ಟ್ರ ಸೋಮೇಶ್ವರನ ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮನ ಕುರುಹಾದಂಥ ಇಷ್ಟಲಿಂಗವನ್ನು ಅಲ್ಲಿ ಯಾರು ಕೊಟ್ಟರು ಅಂದರೆ ಸದ್ಗುರು ಕೊಟ್ಟರು. ಸದ್ಗುರು ಎನ್ನ ಕರಸ್ಥಳಕ್ಕೆ ಕೃಪೆ ಮಾಡಿದ ಕಾರಣ ಆ ಸೃಷ್ಟಿಕರ್ತ ಪರಮಾತ್ಮನ ಕುರುಹಾದಂಥ ಏನು ಗುರು ಬಸವಣ್ಣನವರು ಏನು ಕೊಡಮಾಡಿದ್ರಲ್ಲ ಇಷ್ಟಲಿಂಗವನ್ನು, ಆ ಇಷ್ಟಲಿಂಗವನ್ನು ದೀಕ್ಷಾ ಗುರುವಿನ ಮೂಲಕ ಪಡ್ಕೊಂಡು ಆ ಗುರು ಎಲ್ಲಿಗೆ ಕೊಟ್ಟ ಅಂದರೆ ಕರಸ್ಥಳಕ್ಕೆ ಕೊಟ್ಟ. ಆ ಸೃಷ್ಟಿಕರ್ತ ಪರಮಾತ್ಮನ ಒಂದು ಕುರುಹನ್ನು ಎನ್ನ ಕರಸ್ಥಳಕ್ಕೆ ಕೊಟ್ಟದ್ರಿಂದ ಆ ಸದ್ಗುರು ಕೃಪೆ ಮಾಡಿದರು, ದೀಕ್ಷೆ ಕೊಟ್ಟರು. ಅದಕ್ಕೆ ಏನಾಯಿತು ಅಂತಾರೆ ಅವರು, ಸಕಲ ಪ್ರಪಂಚ ಬಿಟ್ಟೋಡಿತ್ತು. ಏನು ನಾವು ಈ ಒಂದು ಪ್ರಪಂಚ ಏನು ಒಂದು ಭವಬಂಧನ ಅಂತ ಏನು ಹೇಳ್ತೇವೆ, ಭವಪಾಶ್ಯ ಅಂತ ಹೇಳ್ತೇವೆ, ಸಂಸಾರ ದಂದುಗ ಅಂತ ಹೇಳ್ತೇವೆ, ಇವು ಎಲ್ಲವೂ ಏನಾಗ್ಬಿಟ್ಟು ಬಿಟ್ಟು ಓಡೋಗ್ಬಿಟ್ಟು ಅಂತಲ್ಲಿ ಇಷ್ಟಲಿಂಗವನ್ನು ಗುರುವಿನ ಮೂಲಕ ದೀಕ್ಷೆಯಿಂದ ಪಡೆದಾಗ ಅಲ್ಲಿ ಸಕಲ ಪ್ರಪಂಚ ಎಲ್ಲ ಥರದ ಈ ಪ್ರಾಪಂಚಿಕ ಜೀವನದಿಂದ, ಪ್ರಾಪಂಚಿಕ ಒಂದು ವಸ್ತುವಿನಿಂದ, ಪ್ರಾಪಂಚಿಕ ಒಂದು ವ್ಯವಹಾರದಿಂದ ನಾನು ಮುಕ್ತನಾಗಿಬಿಟ್ಟೆ. ಎದಕ್ಕೋಸ್ಕರ ನಾನು ಅವೆಲ್ಲ ಬಿಟ್ಟು ಹೊಡೆಯುವ ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮನ ಕುರುಹಾದಂಥ ಇಷ್ಟಲಿಂಗವನ್ನು ಗುರು ಏನು ನನಗೆ ಕೃಪೆ ಮಾಡಿಕೊಟ್ಟ, ಅಲ್ಲಿಗೆ ಇವೆಲ್ಲ ಓಡಿ ಹೋಗಿಬಿಟ್ಟು ಅಂತ ಹೇಳ್ತಾರೆ. ಇಲ್ಲಿ ಈ ಜಗಣ್ಣ ತಂದೆಯ ಒಂದು ಈ ವಚನದ ಒಂದು ಸಾರಾಂಶ ಏನಂತ ಕೇಳಿದಾಗ, ಅಲ್ಲಿ ಹೇಗೆ ಒಂದು ಬೆಳಕು ಕಂಡಾಗ ತಮಂದ ಅಲ್ಲಿ ಕೇಡಾಯಿತು, ಕತ್ತಲೆ ಕೇಡಾಯಿತು, ಮತ್ತು ಅಲ್ಲಿ ವಾಯುವಿನ ಕೈಯಲ್ಲಿದ್ದಾಗ ಒಂದು ಜ್ಯೋತಿ, ಒಂದು ಸೊಡರು ಆರಿ ಹೋಯಿತು. ಹೇಗೆ ಒಂದು ಬೆಂಕಿ ಸೋಕಿದಾಗ ಕರ್ಪೂರ ಅಲ್ಲಿ ಮರೆಯಾಗಿಬಿಡ್ತು, ಹಾಗೆ ಆ ಸೃಷ್ಟಿಕರ್ತ ಪರಮಾತ್ಮನ ಒಂದು ಕುರುವಾದಂಥ ಇಷ್ಟಲಿಂಗವನ್ನು ಧರಿಸಿ ಅದನ್ನು ನಾನು ಪೂಜೆ ಮಾಡಿದಾಗ, ಪ್ರಾರ್ಥನೆ, ಧ್ಯಾನ, ಏನು ಅಲ್ಲಿ ಚನ್ನಬಸವಣ್ಣನವರು ಹೇಳಿದ್ರು, ಲಿಂಗಾರ್ಚನೆ, ಲಿಂಗ ನಿರೀಕ್ಷಣೆ, ಲಿಂಗ ಧ್ಯಾನ ಅಂತ ಹೇಳಿ ಏನು ಹೇಳ್ತಾರಲ್ಲ, ಅದನ್ನೆಲ್ಲ ಮಾಡಿದಾಗ ನನ್ನಲ್ಲಿ ಆ ಪ್ರಪಂಚ ಅದು ಓಡಿ ಹೋಗಿಬಿಡ್ತು ನನ್ನ ಬಿಟ್ಟು ಅಂತ ಹೇಳಿ ಆ ಜಗಣ್ಣ ತಂದೆಯವರು ಈ ವಚನದಲ್ಲಿ ಹೇಳ್ತಾರೆ. ಹಾಗಾದರೆ ನಾವು ಸಹಿತ ಆ ದೀಕ್ಷಾ ಗುರುವಿನ ಮೂಲಕ ನಾವು ಇಷ್ಟಲಿಂಗವನ್ನು ಪಡ್ಕೊಂಡು ಆ ಗುರು ತೋರಿದ ಒಂದು ಮಾರ್ಗದಲ್ಲಿ ನಾವು ಒಂದು ಪೂಜೆ, ಪ್ರಾರ್ಥನೆ, ಧ್ಯಾನದಲ್ಲಿ ನಾವು ತೊಡಗಿಕೊಂಡು ಮತ್ತು ನಮ್ಮ ಪ್ರಪಂಚವಿನಿಂದ ನಾವು ಮುಕ್ತರಾಗಬೇಕು, ಅದರಿಂದ ನಾವು ದೂರ ಸರಿಬೇಕು, ಅದು ನಮ್ಮನ್ನು ಪ್ರಪಂಚ ಕಾಡಬಾರ್ದು ಅನ್ನುವ ಒಂದು ಭಾವನೆ, ಒಂದು ಹಂಬಲ ನಮಗೆ ಇರಬೇಕು. ಅದು ನಮಗೆ ಬರಬೇಕು ಅಂದಾಗ ಮತ್ತೆ ಅಲ್ಲಿ ನಾವೇನು ಮಾಡಬೇಕಂದ್ರೆ ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂತಹ ಒಂದು ಜ್ಞಾನ ಇಲ್ಲಿ ಅಜಗಣ್ಣ ತಂದೆಯವರು ಹೇಳಿದಂಥ ಒಂದು ಜ್ಞಾನ ನಮಗೆ ಬರ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.